ವೇದೇಶ್ಚ ಸರ್ವೈರ್ಹಮೇವ ವೇದ್ಯಃ ವೇದಾಂತಕೃತ್ ವೇದವಿದೇವ ಚಾಹಂ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ವೇದಗಳಿಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾನೆ. ಭಗವಂತನನ್ನು ತಿಳಿಯಬೇಕು ಅಂತಾದರೆ ವೇದಾಹ್ಯೇವಯನಂ ವೇದಯಂತಿ ಎಂಬುದಾಗಿ ವೇದಗಳಿಂದ ಮಾತ್ರ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ಅಂತಹ ವೇದಗಮ್ಯನಾದ ಭಗವಂತನನ್ನು ಸ್ತೋತ್ರ ಮಾಡುವ ಮೂಲಕ ಅಥವಾ ವೇದಗಳ ಮಂತ್ರಗಳಿಂದ ಭಗವಂತನ ಯಾಗಾದಿಗಳನ್ನು ಮಾಡುವ ಮೂಲಕ ಭಗವಂತನ ಸಂತೋಷಪಡಿಸಿದರೆ ಭಗವಂತ ನಮಗೆ ಒಲಿತಾನೆ. ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಜ್ಞಗಳಿಂದ ಮೋಡಗಳಿಂದ ಯಜ್ಞಗಳಿಂದ ಪರ್ಜನ್ಯನಿಂದ ಔಷಧಿಗಳು, ಹೀಗೆ ಜನರಿಗೆ ಆ ದೇವತೆಗಳ ಒಂದು ಸಂಪರ್ಕ ಹೇಗೆ ಸಿಗ್ತದೆ ಅಂತ ಹೇಳಿದರೆ ಯಜ್ಞಗಳ ಮುಖಾಂತರ. ಯಜ್ಞಗಳ ಮಾಡುವ ಮೂಲಕ ದೇವತೆಗಳ ಸಂತೃಪ್ತಿಪಡಿಸಿದರೆ ದೇವತೆಗಳು ಮಳೆಯನ್ನು ಬಿರಿಸಿ ಆ ಮಳೆಯಲ್ಲಿ ಔಷಧಿ ಸಸ್ಯಗಳನ್ನೆಲ್ಲ ಬೆಳೆಸಿ ಅದರಿಂದ ಜೀವನಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಹಾಗಾಗಿ ಅಂತಹ ದೇವತೆಗಳ ಮುಖಾಂತರ, ಅಗ್ನಿಯ ಮುಖಾಂತರ ದೇವತೆಗಳಿಗೆ ನೀಡಿ ಆ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಿಸುವಂತಹ ಒಂದು ಪ್ರಕ್ರಿಯೆ ಯಜ್ಞ ಪ್ರಕ್ರಿಯೆ. ಹಾಗಾಗಿ ವೇದಗಳಲ್ಲಿ ಮುಖ್ಯವಾದಂತಹ 4 ವಿಭಾಗ ಇದೆ. ವೇದವ್ಯಾಸದೇವರು ಮಾಡಿದಂತಹ ವಿಭಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬುದಾಗಿ. ಅದರಲ್ಲಿ ಋಗ್ವೇದ ಪ್ರಧಾನವಾದಂತಹ ಆದ್ಯಾಯ ಸರ್ವವೇದಾನಾಂ ಋಗ್ವೇದಾಯ ನಮೋ ನಮಃ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಮೂಲ ಪ್ರಮಾಣಗಳಾದಂತಹ ವೇದಗಳಲ್ಲಿ ಪ್ರಧಾನವಾದಂತಹ ವೇದ ಯಾವುದು ಅಂತ ಹೇಳಿದರೆ ಅದು ಋಗ್ವೇದ. ಅಂತಹ ಋಕ್ಸಂಹಿತಾಯಾಗವನ್ನು ಪರ್ಯಾಯ ಶ್ರೀಪಾದರು ಈ 8 ದಿನಗಳಿಂದ ಹೋದ ಆದಿತ್ಯವಾರದಿಂದ ಈ ಆದಿತ್ಯವಾರದವರೆಗೆ 8 ದಿನಗಳ ಕಾಲ ನಡೆಸಿದ್ದಾರೆ. ದಿನಾಂಕ 13/12/2015ರಿಂದ 20/12/2015 ತನಕ ಪರ್ಯಾಯದ ಸಮಾರೋಪದ ಈ ಶುಭ ಸಂದರ್ಭದಲ್ಲಿ ಶ್ರೀಪಾದರು 8 ದಿನಗಳ ಕಾಲ 8 ಅಷ್ಟಕ, ದಿನಕ್ಕೆ ಒಂದು ಅಷ್ಟಕದಂತೆ 10,552 ಮಂತ್ರಗಳಿಂದ ತುಂಬಿದಂತಹ ಋಗ್ವೇದ ಸಂಹಿತೆಯ ಯಾಗವನ್ನು 8 ಜನ ಪುರೋಹಿತರ ಮುಖಾಂತರ ಮಾಡಿಸಿದ್ದಾರೆ. ಅಂತಹ ಯಾಗ ಇದು ಕೇವಲ ಶ್ರೀಪಾದರು ಬೇರೆ ಯಾವ ಇಚ್ಛೆಯಿಂದಲೂ ಅಲ್ಲ, ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಎಲ್ಲ ಸಜ್ಜನರಿಗೂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಿಯಾಗಲಿ, ಭಗವಂತನ ಅನುಗ್ರಹ ಆಗಲಿ ಎಂಬ ಉದ್ದೇಶದಿಂದ ಮಾಡಿಸಿದ್ದಾರೆ. ಇಂತಹ ಯಾಗ ಶ್ರೀಕೃಷ್ಣ ಮಠದ ಆವರಣದಲ್ಲಿ ಪರ್ಯಾಯ ಶ್ರೀ ಕಾಣೀರು ಮಠದ ವತಿಯಿಂದ ಸುಸಂಪನ್ನಗೊಂಡಿದೆ.